ನಮಸ್ಕಾರ ಎಲ್ಲರಿಗೂ. ಇವತ್ತು RIRS ಪ್ರೊಸೀಜರ್, ಲೇಟೆಸ್ಟ್ ಲೇಸರ್ ಕಿಡ್ನಿ ಸ್ಟೋನ್ಗೆ ನಾವು ಯೂಸ್ ಮಾಡ್ತಿರುವಂತ ಕಿಡ್ನಿ ಸ್ಟೋನ್ ಸರ್ಜರಿಗೆ ಲೇಸರ್ ಸರ್ಜರಿ RIRS ಪ್ರೊಸೀಜರ್ ಹೇಗಾಗ್ತದೆ. ಸೊ ಇಲ್ಲಿ 2 ಸೆಂಟಿಮೀಟರ್ ಸ್ಟೋನ್ ಇದೆ ಲೆಫ್ಟ್ ಕಿಡ್ನಿಯಲ್ಲಿ. ಸೊ ಅದನ್ನ ಲೇಸರ್ ಹೇಗೆ ಯೂಸ್ ಮಾಡಿ ಮತ್ತೆ ಯಾವ ಸ್ಕೋಪ್ ಯೂಸ್ ಮಾಡಿ ನಿಮ್ಗೆ ಆಪರೇಷನ್ಸ್ ಮಾಡ್ತೇವೆ, ಪ್ರೊಸೀಜರ್ ಮಾಡ್ತೇವೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೇನೆ. ಸೊ ಬನ್ನಿ ನಾವು ಹೋಗಿ ನೋಡೋಣ. ಸೊ RIRS ಸರ್ಜರಿ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಇದರಲ್ಲಿ ನಾವು ಯಾವುದೇ ರೀತಿಯ ಕಟ್ ಯೂಸ್ ಮಾಡೋದಿಲ್ಲ ಅಥವಾ ನಿಮ್ಗೆ ಯಾವುದೋ ಹೊಲಿಗೆ ಹಾಕೋದಿಲ್ಲ. ಏನಂದ್ರೆ ತುಂಬಾ ಸಣ್ಣದಾದ ಸ್ಕೋಪ್ ಯೂಸ್ ಮಾಡಿ ನಿಮ್ದು ಕೆಳಗಡೆ ಯೂರಿನ್ ಪಾಸ್ ಮಾಡೋ ರೀಜನ್ ಇಂದ ಮೇಲ್ಗಡೆ ತನಕ ಹೋಗಿ ಸ್ಟೋನ್ ಅನ್ನ ಲೇಸರ್ ಯೂಸ್ ಮಾಡಿ ಪೌಡರ್ ಮಾಡ್ಕೊಡ್ತಾರೆ. ಹಲೋ ಎವ್ರಿವನ್. ಸೊ ಇವತ್ತು ನಾವು RIRS ಪ್ರೊಸೀಜರ್ ಅಂದ್ರೆ ಏನು, ಲೇಸರ್ ಸ್ಟೋನ್ ಸರ್ಜರಿ ಅಂತ ಹೇಳ್ತೀವಲ್ಲ, ಅದು ಹೇಗಾಗುತ್ತೆ ಅಂತ ನಾನು ತೋರಿಸ್ಕೊಡ್ತೇನೆ. ಸೊ ಇದು ನಿಮ್ಗೆ ಅವೇರ್ನೆಸ್ ಇದೆ ಅಂತ ಹೇಳಿ ವಿಡಿಯೋ ಮಾಡ್ತಾ ಇರೋದು. ಸೊ ಮೊದಲನೇದಾಗಿ ಇದು ಯುರೆಟ್ರೋಸ್ಕೋಪ್ ಅಂತ ಹೇಳಿ. ಸೊ ಇದನ್ನ ನಾವು ಏನಕ್ಕೆ ಯೂಸ್ ಮಾಡ್ತೇವೆ ಅಂದ್ರೆ, ಯುರೇಟರ್ ಎಷ್ಟು ಡೈಲೇಟೆಡ್ ಇದೆ ಅಂತ ಫಸ್ಟ್ ನಾವು ನೋಡ್ಬೇಕಾಗುತ್ತೆ. ಸೊ ಈಗ ಒಳಗಡೆ ಹೋಗಿ ಯುರೇಟರ್ ಎಷ್ಟು ಡೈಲೇಟೆಡ್ ಇದೆ ಅಂತ ನಾನು ನೋಡ್ತೇನೆ. ಇದು ಯೂರಿನರಿ ಬ್ಲಾಡರ್. ಇದರಲ್ಲಿ ಮೊದಲನೇದಾಗಿ ನಾವು ವಿಯೋ ಜಂಕ್ಷನ್ ಅಲ್ಲಿ, ಸೊ ಇದು ನೋಡಿ ಲೆಫ್ಟ್ ವಿಯೋ ಜಂಕ್ಷನ್ ಅಂದ್ರೆ ಯುರೇಟರ್ ಬ್ಲಾಡರ್ ಗೆ ಅಟ್ಯಾಚ್ ಆಗುವಂತಹ ಜಾಗ ಎಷ್ಟು ನ್ಯಾರೋ ಇದೆ ಅಂತ ನೋಡ್ತೇವೆ. ಸೊ ಇವ್ರಿಗೆ ತುಂಬಾ ಡೈಲೇಟೆಡ್ ಇದೆ. ಸೊ ಮೇನ್ ಥಿಂಗ್ RIRS ಅಲ್ಲಿ ಇದು ಫಸ್ಟ್ ಇಂಪಾರ್ಟೆಂಟ್ ಥಿಂಗ್. ಇದು ತುಂಬಾ ನ್ಯಾರೋ ಇದ್ರೆ ಕೂಡ ನಾವು RIRS ಮಾಡೋದಕ್ಕಾಗೋದಿಲ್ಲ, ಆಗ ನಾವು ಸ್ಟೆಂಟ್ ಹಾಕಿ ಬಿಡಬೇಕಾಗುತ್ತೆ. ಸ್ಟೆಂಟ್ ಏನು ಅಂತ ನಾನು ಕೊನೆಗೆ ತೋರಿಸ್ತೇನೆ. ಇದು ಕಂಪ್ಲೀಟ್ಲಿ ಡೈಲೇಟೆಡ್ ಇದೆ. ಈಗ ನೋಡೋದಾದ್ರೆ ನೀವು ಇದು ಯೂರಿನ್ ಪೈಪ್ ಯುರೇಟರ್ ಅಂತ ಹೇಳ್ತೀವಲ್ಲ, ಇದು ನೋಡಿ ಫಸ್ಟ್ ಕೆಳಗಡೆಯಿಂದ ಮೇಲ್ಗಡೆ ತನಕ ಇದು ಯೂರಿನ್ ಪೈಪ್ ನೋಡಿ ಕೆಳಗಡೆಯಿಂದ ಮೇಲ್ಗಡೆ ತನಕ ಹೋಗ್ತಾ ಇದೆ, ಕಂಪ್ಲೀಟ್ಲಿ ಡೈಲೇಟೆಡ್ ಇದೆ. ಇದು ಹೆಲ್ತಿ. ನೀವು ಇಲ್ಲಿ ಸ್ಟೋನ್ ಸಿಗಾಕೊಂಡಿದೆ. ಸೊ ಆಲ್ಮೋಸ್ಟ್ ಯುರೇಟರ್ ಮತ್ತೆ ಯು ಜಂಕ್ಷನ್ ನಲ್ಲಿ ನೀವು ಎಷ್ಟೊಂದು ಜನ ನೀವು ಸ್ಟೋನ್ ನೆಗ್ಲೆಕ್ಟ್ ಮಾಡ್ತೀರಲ್ಲ, ಈ ತರ ಬಂದು ಸ್ಟೋನ್ ಸಿಗಾಕೊಂಡಾಗ ಕಿಡ್ನಿ ಊದ್ಕೊಂಡು ಸಹ ಹೋಗುತ್ತೆ. ಸೊ ಆಲ್ಮೋಸ್ಟ್ 80 to 85% ಸ್ಟೋನ್ ಕಂಪ್ಲೀಟ್ಲಿ ಬ್ಲಾಕ್ ಆಗಿದೆ. ಸೊ ಈ ತರ ನೀವು ಇದನ್ನ ಪೂರ್ತಿ ನೆಗ್ಲೆಕ್ಟ್ ಮಾಡಿದ್ರೆ ಆಫ್ಟರ್ ಸಮ್ ಟೈಮ್ಸ್ ಕಿಡ್ನಿ ವಿಲ್ ಅಂದ್ರೆ ಅದು ಕಿಡ್ನಿ ಫಂಕ್ಷನ್ ಕಳ್ಕೊಳ್ತಾ ಹೋಗ್ತದೆ. ಸೊ ಈಗ ಈ ಸ್ಟೋನ್ ಅಂದ್ರೆ ಒಳಗಡೆ ಇನ್ನೊಂದು ಸ್ಟೋನ್ ಇದೆ. ಫಸ್ಟ್ ಈ ಸ್ಟೋನ್ ಬ್ರೇಕ್ ಮಾಡಿ ನಾವು ನೆಕ್ಸ್ಟ್ ಒಳಗಡೆ ಸ್ಟೋನ್ ಅನ್ನು ಬ್ರೇಕ್ ಮಾಡ್ತೇವೆ. ಸೊ ಇದು ನೋಡಿ ಎಷ್ಟು ಕ್ಲೀನ್ ಆಗಿ ಕಾಣ್ತಾ ಇದೆ. ಇದು ನಾರ್ಮಲ್ ಆಗಿ ಯೂರಿನ್ ಪೈಪ್ ಯುರೇಟರ್. ಇದು ಸ್ಟೋನ್ ತುಂಬಾ ದಿನದಿಂದ ಸಿಗಾಕೊಂಡಿರೋದ್ರಿಂದ ಎಷ್ಟು ಅನ್ಹೆಲ್ತಿ ಆಗಿದೆ. ಸೊ ಯುರೇಟರ್ ಸ್ವಲ್ಪ ಇಂಜುರಿ ಆಗಿದೆ ಸ್ಟೋನ್ ತುಂಬಾ ದಿನದಿಂದ ಇರೋದ್ರಿಂದ. ಅದಕ್ಕೆ ನಾವು ಸ್ಟೋನ್ ತುಂಬಾ ಡಿಲೇ ಮಾಡಿ ಹಾಗೆ ಬಿಡಬೇಡಿ ಅಂತ ಹೇಳಿದ್ವಿ. ಇವರು ತುಂಬಾ ದೇಸಿ ದವಾಯಿ ನಾನ್ ಅಲೋಪತಿಕ್ ಮೆಡಿಸಿನ್ ತುಂಬಾ ದಿನದಿಂದ ತಗೊಂಡು ಹಾಗೆ ಬಿಟ್ಟಿದ್ದಾರೆ. ಸೊ ಈ ತರ ತುಂಬಾ ದಿನ ಡಿಲೇ ಮಾಡಿದ್ರೆ ಈ ತರ ಯುರೇಟರ್ ಇಂಜುರಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು ಸ್ಟೋನ್ ಪುಷ್ ಮಾಡ್ತಾ ಇರೋದು, ಕಿಡ್ನಿ ಪುಷ್ ಮಾಡಿ ನಾವು ಕಿಡ್ನಿ ಎಲ್ಲ 2 ಸ್ಟೋನ್ ಅನ್ನ ಲೇಸರ್ ಮಾಡ್ತೇವೆ. ಸೊ ಈಗ RIRS ಪ್ರೊಸೀಜರ್ ನಲ್ಲಿ ಮೇನ್ ಇಂಪಾರ್ಟೆಂಟ್ ಥಿಂಗ್ ಇದು ಫ್ಲೆಕ್ಸಿಬಲ್ ಸ್ಕೋಪ್ ಅಂತ ಹೇಳಿ, ವರ್ಲ್ಡ್ ಥಿನ್ನೆಸ್ಟ್ ಸ್ಕೋಪ್. ಸೊ ಈ ಸ್ಕೋಪ್ ಯೂಸ್ ಮಾಡಿ ನಾವು RIRS ಮಾಡುವಂತದ್ದು. ಇದು 6 ಆಲ್ಮೋಸ್ಟ್ 2 mm ನಿಮ್ಗೆ ಡಯಾಮೀಟರ್ ಇರುತ್ತೆ. ಸೊ ಆದ್ರಿಂದ ಇದು ಕೆಳಗಡೆಯಿಂದ ಮೇಲ್ಗಡೆ ತನಕ ಕಿಡ್ನಿ ತನಕ ಹೋಗೋದಕ್ಕೆ ಏನು ತೊಂದರೆ ಆಗೋದಿಲ್ಲ. ಸೊ ಇದು ಮೇನ್ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಸೊ ನೀವು ಇಲ್ಲಿ ಗಮನಿಸೋದಾದ್ರೆ ಇದು ನೋಡಿ ಪೂರ್ತಿಯಾಗಿ ಎಡಗಡೆಗೂ ಟರ್ನ್ ಆಗುತ್ತೆ ಮತ್ತೆ ಇದು ರೈಟ್ ಸೈಡ್ ಕೂಡ ಟರ್ನ್ ಆಗುತ್ತೆ. ಸೊ ಕಿಡ್ನಿ ಒಳಗಡೆ ಯಾವುದೇ ಕಾರ್ನರ್ ಅಲ್ಲಿ ಸ್ಟೋನ್, ಸಮಟೈಮ್ಸ್ CT ಸ್ಕ್ಯಾನ್ ಅಲ್ಲಿ ಕೂಡ ಒಂದೊಂದ್ಸರಿ ಸ್ಟೋನ್ಸ್ ಮಿಸ್ ಆಗಿರುತ್ತೆ, ಸಣ್ಣ ಸಣ್ಣ ಸ್ಟೋನ್ಸ್ ಮಿಸ್ ಆಗಿರುತ್ತೆ. ಆ ಸ್ಟೋನ್ಸ್ ಎಲ್ಲ ನಾವು ಇದರಲ್ಲಿ ಬ್ರೇಕ್ ಮಾಡ್ಬೋದು. ಯಾಕಂದ್ರೆ ಇದು ಎಲ್ಲಾ ಕಡೆ ಎಲ್ಲ ಕಾರ್ನರ್ ಹೋಗೋದ್ರಿಂದ ಯಾವುದೇ ಸ್ಟೋನ್ ಇದ್ರು ಕೂಡ ನಾವು ಇದರಲ್ಲಿ ಬ್ರೇಕ್ ಮಾಡ್ಬೋದು. ಸೊ ಮತ್ತೆ ಇದು ನಮ್ದು ಲೇಸರ್ ಮಿಷಿನ್. ಸೊ ಇದು ಲೇಸರ್ ಮಿಷಿನ್ ರಷ್ಯನ್ ಮಿಷಿನ್. ಸೊ ಇದು ತುಂಬಾ ಹೈಲಿ ಎಫಿಷಿಯಂಟ್ ಇದೆ. ಸೊ ಇದು ಎಷ್ಟೇ ಹಾರ್ಡ್ ಸ್ಟೋನ್ ಇದ್ರು ಆ ಹಾರ್ಡ್ ಸ್ಟೋನ್ ಅನ್ನ ಕಂಪ್ಲೀಟ್ ಆಗಿ ಬ್ರೇಕ್ ಮಾಡುತ್ತೆ. ಸೊ ಇದು ಲೇಸರ್ ಫೈಬರ್. ಸೊ ಈ ಲೇಸರ್ ಫೈಬರ್ ನ ನಾವು ಇವಾಗ ಕಿಡ್ನಿ ಸ್ಟೋನ್ ಬ್ಲಾಸ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತೇವೆ. ಸೊ ಇವಾಗ ನಾವು ಕಿಡ್ನಿ ಒಳಗಡೆ ಹೋಗ್ತಾ ಇರುವಂತದ್ದು. ಸೊ ಇದು ಫಸ್ಟ್ ನಾವು ಆಕ್ಸಿಸ್ ಶೀತ್ ಅಂತ ಹೇಳ್ತೇವೆ. ಏನಕ್ಕೆ ಅಂತ ಹೇಳಿದ್ರೆ, ಕಿಡ್ನಿಯಲ್ಲಿನ ಅದು ನಾನು ಆಗ್ಲೇ ತೋರಿಸಿದಾಗ ವಿಯೋ ಜಂಕ್ಷನ್ ನ ನೆಗೋಷಿಯೇಟ್ ಮಾಡೋದಕ್ಕೆ ಸಣ್ಣ ಟ್ಯೂಬ್ ಹಾಕಿರ್ತೇವೆ. ಸೊ ಇದು ಒಳಗಡೆ ಹೋಗ್ತಾ ಇರುವಂತದ್ದು. ನಾವು ಈಗ ನಿಮ್ಗೆ ಯುರೇಟರ್ ತೋರಿಸ್ತಾ ಇರ್ತೇವೆ. ಇಲ್ಲಿಂದ ಯುರೇಟರ್ ಸ್ಟಾರ್ಟ್ ಆಗ್ತದೆ. ಸೊ ಯುರೇಟರ್ ಹೇಗಿದೆ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇದು ಹೆಲ್ತಿ ಯುರೇಟರ್. ಸೊ ಈ ತರ ಪಿಂಕಿಶ್ ಆಗಿರುತ್ತೆ, ಹೆಲ್ತಿ ಆಗಿ ಇರೋಕ್ಕಿಂತ ಯುರೇಟರ್. ಸೊ ನೀವು ಎಷ್ಟೊಂದ್ಸರಿ ನೋಡಿರ್ತೀರಿ ಯುರೇಟರ್ ಸ್ಟೋನ್ ಅಬ್ಸ್ಟ್ರಕ್ಷನ್ ಆಗಿದೆ ಅಂತ ಹೇಳಿ. ಅದೆಲ್ಲ ಆಗಿರುತ್ತೆ ಅಂದ್ರೆ ಈ ತರ ಯುರೇಟರ್ ನಲ್ಲಿ ಅಬ್ಸ್ಟ್ರಕ್ಷನ್ ಆಗಿರುತ್ತೆ. ತುಂಬಾ ದಿನ ಡಿಲೇ ಮಾಡಿದ್ರೆ ಏನಾಗುತ್ತೆ ಡಾಕ್ಟರ್ ಅಂದ್ರೆ, ಇವ್ರು ತುಂಬಾ ದಿನ ಡಿಲೇ ಮಾಡಿ ದೇಸಿ ಔಷಧ ತಗೋತಾ ಇದ್ರಂತೆ 2-3 ತಿಂಗಳಿಂದ. ಇದು ಕರಗ್ಬಿಡುತ್ತೆ ಅಂತ ಹೇಳಿ. ಸೊ ನೋಡಿ ಇದು ಈಗ ಡ್ಯಾಮೇಜ್ ಆಗಿರುವಂತದ್ದು ಯುರೇಟರ್. ಸೊ ಈಗ ಒಳಗಡೆ ಹೋಗ್ತಾ ಇರೋದು ಇದು ನಾರ್ಮಲ್ ಆಗಿರೋ ಯುರೇಟರ್. ದೆನ್ ಇದು ಕಿಡ್ನಿ ಒಳಗಡೆ. ಸೊ ನಿಮ್ಗೆ ನಾನು ಫಸ್ಟ್ ಕಿಡ್ನಿ ಒಳಗಡೆ ಎಲ್ಲ ತೋರಿಸ್ತೇನೆ. ಕಿಡ್ನಿಯಲ್ಲಿ ಒಳಗಡೆ ಎಲ್ಲೆಲ್ಲಿ ಸ್ಟೋನ್ ಆಕ್ಯುಪೈ ಆಗ್ಬೋದು ಅಂತ ಹೇಳಿ.
ಇದು ನೋಡಿ ಕಿಡ್ನಿನ ಒಳಗಡೆಯಲ್ಲಿ ಅಪ್ಪರ್ ಕ್ಯಾಲಿಕ್ಸ್ ಅಂತ ಹೇಳ್ತಾರೆ. ಇದು ಕಿಡ್ನಿನ ಒಳಗಡೆ ಅಪ್ಪರ್ ಕ್ಯಾಲಿಕ್ಸ್ ಒಳಗಡೆ ಒಂದು ಸ್ಟೋನ್ ಇದೆ. ಸೊ ಈ ಜಾಗದಲ್ಲಿ ಮೇನ್ಲಿ ನಿಮ್ಗೆ ಸ್ಟೋನ್ ಫಾರ್ಮೇಶನ್ ಆಗೋದು. ನಿಮಗೆ ಇಲ್ಲಿ ನೋಡಿದ್ರೆ ಆಲ್ರೆಡಿ ನೋಡಿ ಇದು ಕ್ಯಾಲ್ಸಿಯಂ ಡಿಪಾಸಿಟ್ ಆಗ್ತಾ ಇದೆ. ಇದನ್ನ ರ್ಯಾಂಡಲ್ ಫ್ಲಾಕ್ಸ್ ಅಂತ ಹೇಳ್ತೇವೆ. ಇದು ಮೊದಲನೇದಾಗಿ ಇರುವಂತಹ ಸ್ಟೋನ್. ಕೆಳಗಡೆ ಸಣ್ಣ ಪುಟ್ಟ ಸ್ಟೋನ್ಗಳಿದಾವೆ. ಈ ಜಾಗದಲ್ಲಿ ಕಿಡ್ನಿ ಯೂರಿನ್ ಫಿಲ್ಟರ್ ಆಗಿ ಬರುವಂತದ್ದು. ಇದರಲ್ಲಿ ಏನು ರ್ಯಾಂಡಲ್ ಫ್ಲಾಕ್ಸ್ ಏನು ಕ್ಯಾಲ್ಸಿಯಂ ಡಿಪಾಸಿಟ್ ಆಗಿಲ್ಲ. ಸೊ ಎರಡನೇದಾಗಿ ನೋಡ್ತಾ ಇರುವಂತದ್ದು ಇಲ್ಲಿ ಒಂದು ಸ್ವಲ್ಪ ಸಣ್ಣ ಸ್ಟೋನ್ ಇದೆ, ಇಲ್ಲೊಂದು ಸ್ಟೋನ್ ಇದೆ. ಸೊ ಇದು ಮಿಡಲ್ ಕ್ಯಾಲಿಕ್ಸ್ ಅಂತ ಹೇಳ್ತೇವೆ. ಕಿಡ್ನಿಯಲ್ಲಿ 3 ಕ್ಯಾಲಿಕ್ಸ್ ಇರ್ತದೆ. ಸೊ ಒಂದು ಅಪ್ಪರ್ ಕ್ಯಾಲಿಕ್ಸ್, ಮಿಡಲ್ ಕ್ಯಾಲಿಕ್ಸ್, ಲೋವರ್ ಕ್ಯಾಲಿಕ್ಸ್ ಅಂತ ಹೇಳಿ. ಸೊ ಇದು ಅಪ್ಪರ್ ಕ್ಯಾಲಿಕ್ಸ್, ಇದು ಮಿಡಲ್ ಕ್ಯಾಲಿಕ್ಸ್. ಇದು ಮಿಡಲ್ ಕ್ಯಾಲಿಕ್ಸ್ ನೋಡಿ, ಇದು ಸಣ್ಣ ಆಗಿದೆ. ಸೊ ಇದು ನೀವು ನೋಡೋದು ಸ್ಟೋನ್ ಜೊತೆ ನೋಡಿ ಸ್ವಲ್ಪ ಇನ್ಫೆಕ್ಷನ್ ಕೂಡ ಇದೆ. ಸೊ ಮೋಸ್ಟ್ ಆಫ್ ದ ಟೈಮ್ ಸ್ಟೋನ್ ಆಗಿದ್ದಾಗ ಸ್ಟೋನ್ ಫಾರಿನ್ ಬಾಡಿ ತರ ಆಕ್ಟ್ ಆಗುತ್ತೆ. ಅದರಿಂದ ಕಿಡ್ನಿ ಒಳಗಡೆ ಇನ್ಫೆಕ್ಷನ್ ಕೂಡ ಆಗುತ್ತೆ. ಸೊ ಕಿಡ್ನಿಯಲ್ಲಿ ಇನ್ಫೆಕ್ಷನ್ ಇರೋದು ಕೂಡ ಸ್ಟೆಂಟ್ ಹಾಕೋದಕ್ಕೆ ಒಂದು ರೀಸನ್. ಸೊ ಇವಾಗ ನಾವು ಸ್ಟೋನ್ ಹೇಗೆ ಅದನ್ನ ಪುಡಿ ಮಾಡ್ತಾರೆ ಅದನ್ನ ನೋಡೋಣ. ಸೊ ಅಲ್ಲಿ ನೀವು ಯಾವ್ದು ಬ್ಲೂ ಕಲರ್ ಟಿಪ್ ನೋಡ್ತಾ ಇದ್ರಲ್ಲ, ಇದು ಲೇಸರ್ ಫೈಬರ್. ಸೊ ಕಿಡ್ನಿ ಒಳಗಡೆ ನಾವು ಹೋಗ್ತಾ ಇರುವಂತದ್ದು. ಕಿಡ್ನಿ ಒಳಗಡೆ ಈಗ ಅಪ್ಪರ್ ಕ್ಯಾಲಿಕ್ಸ್ ಅಲ್ಲಿ ಇರುವಂತ ಸ್ಟೋನ್ ಅನ್ನು ನಾನು ಫಸ್ಟ್ ಬ್ರೇಕ್ ಮಾಡ್ತೇನೆ. ಸೊ ಈ ಕಿಡ್ನಿ ಸ್ಟೋನ್ ಯಾವ ನೋಡಿ ಯೆಲ್ಲೋ ಕಲರ್ ಇರೋದ್ರಿಂದ ಇದು ಸ್ವಲ್ಪ ಸಾಫ್ಟ್ ಸ್ಟೋನ್. ಒಂದೊಂದ್ಸರಿ ಕಿಡ್ನಿ ಸ್ಟೋನ್ಸ್ ಬ್ರೌನ್ ಅಥವಾ ಬ್ಲಾಕಿಶ್ ಇರುತ್ತೆ, ತುಂಬಾನೇ ಹಾರ್ಡ್ ಸ್ಟೋನ್ ಅಂತ ಹೇಳ್ತಾರೆ. ಆ ಸ್ಟೋನ್ ಅನ್ನ ನಾವು ಲೇಸರ್ ಯೂಸ್ ಮಾಡಿ ಬ್ರೇಕ್ ಮಾಡಕ್ ಆಗೋದೇ ಇಲ್ಲ. ಯಾಕಂದ್ರೆ ಇದೇನು ಕೇಳ್ತಾ ಇದ್ದೀನಿ ಅಂದ್ರೆ ತುಂಬಾ ಜನ ಸ್ಟೋನ್ ಕರ್ಗೋಗುತ್ತೆ ಅಂತ ಹೇಳಿ ದೇಸಿ ದವಾಯಿಗಳು ಅಥವಾ ನಾನ್ ಅಲೋಪೆಥಿಕ್ ಮೆಡಿಸಿನ್ 2 ವರ್ಷ 3 ವರ್ಷ ತಗೊಂಡಾದ್ಮೇಲೆ ಕಿಡ್ನಿ ಫೇಲ್ ಆಗಿ ಬಂದಿರೋರು ಇದ್ದಾರೆ. ಸೊ ಕಿಡ್ನಿ ಸ್ಟೋನ್ ಎಷ್ಟು ಹಾರ್ಡ್ ಇರುತ್ತೆ ಅಂತ ಅದಕ್ಕೆ ನಾನು ಹೇಳ್ತಿರೋದು. ಸ್ವಲ್ಪ ಕ್ರೀಮಿಶ್ ಕಲರ್ ಇದೆ. ಈಗ ನಾವು ಲೇಸರ್ ಯೂಸ್ ಮಾಡಿ ಅದನ್ನ ಬ್ರೇಕ್ ಮಾಡ್ತಾ ಇರುವಂತದ್ದು. ಸೊ ನೋಡಿ ಈಗ ಅದ ಲೇಸರ್ ಯೂಸ್ ಮಾಡಿ ಬ್ರೇಕ್ ಮಾಡ್ತಾ ಇರೋಂಥದ್ದು. ಇದನ್ನ ಪೇಂಟಿಂಗ್ ಅಂತ ಹೇಳ್ತಾರೆ. ನೀವು ನೋಡೋದಾದ್ರೆ ಅದು ಹೇಗೆ ಸಣ್ಣ ಸಣ್ಣ ಪೌಡರ್ ಆಗಿ ಹೊರಗಡೆ ಬರ್ತಾ ಇದೆ ನಿಮ್ಗೆ ತೋರಿಸ್ತಾ ಇದ್ದಾನೆ. ಸೊ ಕೆಲವರು ಕೇಳ್ತಾರೆ, ಡಾಕ್ಟರ್ ಕಿಡ್ನಿ ಸ್ಟೋನ್ ಬ್ರೇಕ್ ಮಾಡ್ತೀರಾ ಬಟ್ ಅದು ಅಲ್ಲೇ ಪೌಡರ್ ಉಳ್ಕೊಳ್ಬಿಡುತ್ತಾ ಅಂತ ಹೇಳಿ. ಪೌಡರ್ ಯಾವುದು ಅಲ್ಲೇ ಉಳ್ಕೊಳ್ಳೋದಿಲ್ಲ, ಅದಕ್ಕೆ ನಾವು ಸ್ಟೆಂಟ್ ಅಂತ ಹಾಕ್ತೇವೆ. ಸ್ಟೆಂಟ್ ಹಾಕೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಒಂದ್ಸರಿ ಬ್ಲಡ್ ಕ್ಲಾಟ್ ಇರುತ್ತೆ ಅಥವಾ ಇನ್ಫೆಕ್ಷನ್ ಇರುತ್ತೆ ಅಥವಾ ಸಣ್ಣ ಸಣ್ಣ ಪಾರ್ಟಿಕಲ್ ಎಲ್ಲಾನು ಹೊರಗಡೆ ಬಂದ್ಬಿಡ್ಲಿ ಅಂತ ಹೇಳಿ ಸ್ಟೆಂಟ್ ಹಾಕ್ತೇವೆ. ಸೊ ಸ್ಟೆಂಟ್ ಹಾಕೋದ್ರಿಂದ ನಿಮ್ಗೆ ಪೋಸ್ಟ್ ಆಪರೇಟ್ ಅಂದ್ರೆ ಆಪರೇಷನ್ ಆದ್ಮೇಲೆ ಸೆಪ್ಸಿಸ್ ಆಗೋದು, ಇನ್ಫೆಕ್ಷನ್ ಆಗೋದು, ಫೀವರ್ ಬರೋದು ಅದೆಲ್ಲ ಚಾನ್ಸಸ್ ತುಂಬಾನೇ ಕಡಿಮೆ ಆಗುತ್ತೆ. ಸೊ ಇವಾಗ ನೀವು ನೋಡೋದಾದ್ರೆ ಎಷ್ಟು ಕ್ಲಿಯರ್ ಆಗಿ ಅದು ಸಣ್ಣ ಪೌಡರ್ ಆಗ್ತಾ ಇದೆ. ಇದು ಎಂಡೋಸ್ಕೋಪ್ ಇಂದ ನಿಮ್ಗೆ ಸ್ವಲ್ಪ ದಪ್ಪ ಕಾಣ್ತಾ ಇದೆ, ಬಟ್ ಹಾಗೆ ನೋಡೋದಾದ್ರೆ ಇದು ತುಂಬಾನೇ ಸಣ್ಣ ಇರುತ್ತೆ. ಸೊ ಈಗ ಇಂಡಿಕೇಶನ್ ಯಾವ ಸ್ಟೋನ್ ಸರ್ಜರಿಗೆ ನೀವು ಲೇಸರ್ ಯೂಸ್ ಮಾಡ್ತಾರೆ ಡಾಕ್ಟರ್ ಅಂತಾನು ಕೆಲವರು ಕೇಳ್ತಾರೆ. ಸೊ ಇಂಡಿಕೇಶನ್ RIRS ಪ್ರೊಸೀಜರ್ಗೆ ಯಾವುದು ಅಂತ ಹೇಳಿದ್ರೆ ಯೂಶಲಿ ಮೋರ್ ದೆನ್ 1 ಸೆಂಟಿಮೀಟರ್ ಸ್ಟೋನ್ಗೆ RIRS ಯೂಸ್ ಮಾಡ್ತೇವೆ. 1 ಸೆಂಟಿಮೀಟರ್ ಟು 3 ಸೆಂಟಿಮೀಟರ್ RIRS ಪ್ರೊಸೀಜರ್ ಮಾಡಿ ನಾವು ಸ್ಟೋನ್ ಅನ್ನು ರಿಮೂವ್ ಮಾಡ್ಬೋದು. 3 ಸೆಂಟಿಮೀಟರ್ಗಿಂತ ಜಾಸ್ತಿ ಇದ್ರೆ ರಿಮೂವ್ ಮಾಡೋಕ್ಕಾಗಲ್ಲ. ಈಗ ಅಡ್ವಾನ್ಸ್ ಪ್ರೊಸೀಜರ್ ಬಂದಿದೆ, ಪ್ಯಾನ್ಸ್ RIRS ಅಂತ ಹೇಳಿ. ಅಂದ್ರೆ ಪ್ಯಾನ್ಸ್ RIRS ಅಂದ್ರೆ RIRS ಪ್ರೊಸೀಜರ್ಗೂ ಏನ್ ಡಿಫ್ರೆನ್ಸ್ ಡಾಕ್ಟರ್ ಅಂತ ಕೇಳ್ತಾರೆ. ಪ್ಯಾನ್ಸ್ RIRS ಅಂತ ಹೇಳಿದ್ರೆ ನಾವು ಈ ಪೌಡರ್ ನ ಆಪರೇಷನ್ ಆದ್ಮೇಲೆ ಸಕ್ಷನ್ ಮಾಡಿ ಕಂಪ್ಲೀಟ್ಲಿ ಎವ್ಯಾಕ್ಯೂಟ್ ಮಾಡಬಹುದು. ಸೊ ಅದೊಂದು ಮೇಜರ್ ಅಡ್ವಾಂಟೇಜ್. ಸೊ ಇವಾಗ ಆಲ್ಮೋಸ್ಟ್ 3 ಸೆಂಟಿಮೀಟರ್, 3.5 ಸೆಂಟಿಮೀಟರ್ ಅಪ್ ಟು 4 ಸೆಂಟಿಮೀಟರ್ ಸ್ಟೋನ್ಸ್ ಕೂಡ RIRS ಮಾಡಿ ಸ್ಟೋನ್ ಕ್ಲಿಯರ್ ಮಾಡಬಹುದು. ಸೊ ಇದು ನೋಡಿ ಎಷ್ಟು ಕ್ಲಿಯರ್ ಆಗಿ ಡಸ್ಟ್ ಆಗ್ತಾ ಇದೆ. ಕಂಟಿನ್ಯೂಸ್ಲಿ ಈ ತರ ಒಂದ್ ಕಡೆಯಿಂದ ಇನ್ನೊಂದು ನೆಕ್ಸ್ಟ್ ಕಾಮನ್ ಕ್ವಶನ್ ಏನು ಅಂತ ಹೇಳಿದ್ರೆ, ಡಾಕ್ಟರ್ ಕಿಡ್ನಿಗೆ ಏನು ಇಂಜುರಿ ಆಗುತ್ತಾ ಆ ಕಡೆ ಈ ಕಡೆ ಟಚ್ ಆದ್ರೆ ಲೇಸರ್ ಮಾಡ್ಬೇಕಾದ್ರೆ ಅಂತ ಹೇಳ್ತಾರೆ. ಇಂಜುರಿ ಆತರ ಏನು ಇಲ್ಲ, ಯಾಕಂದ್ರೆ ನಾವು ಯೂಸ್ ಮಾಡುವಂತಹ ಎನರ್ಜಿ ಸ್ಟೋನ್ ಬ್ರೇಕ್ ಮಾಡೋದಕ್ಕೆ ತುಂಬಾ ಕಡಿಮೆ. ಅದು ಸಾಫ್ಟ್ ಟಿಶ್ಯೂ ಇಂಜುರಿ ಮಾಡೋದಿಲ್ಲ. ಸಾಫ್ಟ್ ಟಿಶ್ಯೂ ಇಂಜುರಿ ಮಾಡೋದಕ್ಕೆ ತುಂಬಾ ಜಾಸ್ತಿ ಎನರ್ಜಿ ಬೇಕಾಗುತ್ತೆ. ನಾವು ಸ್ಟೋನ್ಗೆ ಅಂತ ಯೂಸ್ ಮಾಡುವಂತ ಲೇಸರ್ ತುಂಬಾನೇ ಲೋ ಎನರ್ಜಿಯಲ್ಲಿ ನಾವು ಮಾಡ್ತಾರೆ. ಸೊ ಅದರಲ್ಲಿ ಸ್ಟೋನ್ ಬ್ರೇಕ್ ಆಗುತ್ತೆ. ಅದರಿಂದ ಸಣ್ಣ ಪುಟ್ಟಾಗಿ ಸ್ವಲ್ಪ ಟಚ್ ಆದ್ರೂ ಕೂಡ ಕಿಡ್ನಿಗೆ ಯಾವುದೇ ರೀತಿಯ ಇಂಜುರಿ ಆಗೋದಿಲ್ಲ. ಆದ್ರೆ ಯುರೇಟರಲ್ಲಿ ಸ್ಟೋನ್ ಇದೆ ಅಂದಾಗ ಲೇಸರ್ ಮಾಡ್ಬೇಕಾದ್ರೆ ತುಂಬಾ ಎಕ್ಸ್ಪೀರಿಯನ್ಸ್ ಯೂರೋ ಸರ್ಜನ್ ಹತ್ರ ಮಾಡಿಸ್ಕೊಂಡ್ರೆ ಬೆಟರ್. ಯಾಕಂತ ಹೇಳಿದ್ರೆ ಅಲ್ಲಿ ಸಣ್ಣ ಪುಟ್ಟ ಇಂಜುರಿ ಆದ್ರೆ ಒಂದೊಂದ್ಸರಿ ತೊಂದರೆ ಆಗೋದಂತ ಚಾನ್ಸಸ್ ಇರುತ್ತೆ. ಸೊ ಬಟ್ ಅದರ್ವೈಸ್ ಕಿಡ್ನಿ ಒಳಗಡೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ RIRS ಪ್ರೊಸೀಜರ್ ಮಾಡಬೇಕಾದ್ರೆ. ಇದು ನೋಡಿ ಕಂಪ್ಲೀಟ್ ಆಗಿ ಡಸ್ಟ್ ಮಾಡ್ತಿರೋದು. ಹಾಗೆ ನೋಡಿದ್ರೆ ಒಂದ್ ಕಡೆಯಿಂದ ನಾವು ಪೂರ್ತಿ ಇದನ್ನ ಡಸ್ಟ್ ಮಾಡ್ತಾ ಹೋಗ್ತಾರೆ. ಡಸ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ಅದನ್ನ ರಿಮೂವ್ ಹೇಗೆ ಮಾಡ್ತೇವೆ ಅಂತ ಹೇಳಿದ್ರೆ, ಈ ಪ್ರೊಸೀಜರ್ ಅಲ್ಲಿ ನಾನು ಪ್ಯಾನ್ಸ್ RIRS ಕೂಡ ನಾನು ತೋರಿಸ್ಕೊಡ್ತೇನೆ ಹೇಗೆ ನಾವು ಸಕ್ಷನ್ ಮಾಡ್ತೇವೆ ಅಂತ ಹೇಳಿ.
ಸೊ ಎಲ್ಲ ನಿಮ್ಗೆ ಸೆಕ್ಷನ್ ಅಲ್ಲಿ ಪೌಡರ್ ಬಂದ್ಬಿಡುತ್ತೆ. ಇದು ಆಲ್ಮೋಸ್ಟ್ ಒಂದು 1.5 ಸೆಂಟಿಮೀಟರ್ ಸ್ಟೋನ್ ಒಂದು, ಮತ್ತೆ ಇನ್ನೊಂದು 8 mm ಸ್ಟೋನ್ ಇತ್ತು. ಆಲ್ಮೋಸ್ಟ್ ಟೋಟಲ್ ಸ್ಟೋನ್ ಬರ್ಡನ್ ಎಷ್ಟು ಆಗುತ್ತೆ ಅಂತ ಹೇಳಿದ್ರೆ 23 mm ಆಗ್ತಾ ಇದೆ, ಅಂದ್ರೆ ಆಲ್ಮೋಸ್ಟ್ 2.3 ಸೆಂಟಿಮೀಟರ್ ಸ್ಟೋನ್. ಸೊ ಇವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಯಾರೋ ಅವರು ರಿಲೇಟಿವ್ಸ್ ಸ್ಟೋನ್ ಕರಗುತ್ತೆ ಅಂತ ಹೇಳಿ ದೇಸಿ ದವಾಯಿ ತಗೊಳ್ಳಿ ಸರಿ ಹೋಗುತ್ತೆ ಅಂತ ಹೇಳಿ ಆಲ್ಮೋಸ್ಟ್ 4 ತಿಂಗಳಿಂದ ಹಿಂದೆನೆ ಪೇನ್ ಬಂದಿತ್ತಂತೆ. ಬಟ್ ಆದ್ರೂ ಅವರು ಯೂರಾಲಜಿಸ್ಟ್ಗೆ ತೋರಿಸ್ಕೊಡದೆ ಮಾತ್ರೆ ಅದು ದೇಸಿ ದವಾಯಿ ತಗೋತಾ ಇದ್ರು. ಇವಾಗ ನೋಡಿದ್ರೆ ಅದು ಬಂದು ಕಂಪ್ಲೀಟ್ ಆಗಿ ಬ್ಲಾಕ್ ಆಗಿತ್ತು, ಮತ್ತೆ ಅವ್ರಿಗೆ ಇನ್ಫೆಕ್ಷನ್ ಮತ್ತೆ ಫೀವರ್ ಕೂಡ ಬಂದಿತ್ತು. ನಾನು ಹಾಗೆ ತೋರಿಸ್ದಂಗೆ ತುಂಬಾ ದಿನ ಬಿಟ್ಟರೆ ಯುರೇಟರ್ ಇಂಜುರಿ ಆಗ್ತಾ ಹೋಗುತ್ತೆ. ಆಫ್ಟರ್ ಸಮ್ ಟೈಮ್ ಕಿಡ್ನಿ ಕೂಡ ತನ್ನ ಫಂಕ್ಷನ್ ಕಳ್ಕೊಳ್ತಾ ಹೋಗುತ್ತೆ. ಸೊ ಇದು ಈಗ ನಿಮ್ಗೆ ನೋಡೋದಾದ್ರೆ ಸಣ್ಣ ಸಣ್ಣ ಪೌಡರ್ ಆಗಿದೆ, ಸಣ್ಣ ಸಣ್ಣ ಪೀಸಸ್ ಆಗಿದೆ. ಸೊ ಈ ಪೀಸಸ್ ನ ನಾವು ಏನ್ ಮಾಡ್ತಾರೆ, ಈ ಪೀಸಸ್ ನ ಕೂಡ ನಾವು ಕಂಪ್ಲೀಟ್ಲಿ ಪೌಡರ್ ಮಾಡ್ಬೋದು. ಅದು ಹೇಗೆ ಅಂತ ತೋರಿಸ್ತೇನೆ. ಸೊ ಇವಾಗ ಇನ್ನೊಂದು ಏನಂದ್ರೆ, ನಾನು ಪಾಪ್ಕಾರ್ನ್ ಅಂತ ಒಂದು ಸೆಟ್ಟಿಂಗ್ ಯೂಸ್ ಮಾಡ್ತಾರೆ. ಇದರಲ್ಲಿ ಏನಂತ ಹೇಳಿದ್ರೆ, ಈ ಸಣ್ಣ ಪುಟ್ಟ ಪೀಸಸ್ ಆಗಿದೆಯಲ್ಲ, ಇದು ಕೂಡ ಕಂಪ್ಲೀಟ್ಲಿ ಪೌಡರ್ ಆಗುತ್ತೆ. ಈ ಪೀಸಸ್ ಎಷ್ಟು ಡಯಾಮೀಟರ್ ಇದೆ ಡಾಕ್ಟರ್ ಅಂತ ಹೇಳಿದ್ರೆ ಒಂದು 2 mm 3 mm ಇರುತ್ತೆ. ಈಗ ಮತ್ತೆ ಅದು ಸೆಟ್ಟಿಂಗ್ ಪಾಪ್ಕಾರ್ನ್ ಮಾಡೋದ್ರಿಂದ ಆಲ್ಮೋಸ್ಟ್ ಲೆಸ್ ದನ್ 1 mm ಮಾತ್ರ ಪೌಡರ್ ಮಾಡ್ಬಿಡ್ತಾರೆ. ಆಲ್ರೆಡಿ ಇಲ್ಲಿ ಕೆಳಗಡೆ ನೋಡೋದಾದ್ರೆ ನೋಡಿ, ಇದೆಲ್ಲ ಆಲ್ಮೋಸ್ಟ್ ಇನ್ನೂ ತುಂಬಾ ಸಣ್ಣ ಆಗಿದೆ. ಇದೆಲ್ಲ ಲೆಸ್ ದನ್ ಇದು ಮೈಕ್ರಾನ್ ಅಲ್ಲಿ ಇರುತ್ತೆ. ಬಟ್ ಇಲ್ಲಿ ಮೇಲ್ಗಡೆ ಸ್ವಲ್ಪ ಪೌಡರ್ ಇದೆ. ಇದಕ್ಕೆ ನಾವು ಪಾಪ್ಕಾರ್ನ್ ಮಾಡಬೇಕಾಗುತ್ತೆ. ಆಲ್ಮೋಸ್ಟ್ ಆಲ್ರೆಡಿ ಸ್ವಲ್ಪ ಮಾಡಿದ್ದಕ್ಕೆ ಕಂಪ್ಲೀಟ್ ಪೌಡರ್ ಆಗೋಗಿದೆ. ಸೊ RRS ಅಲ್ಲಿ ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನಂತ ಹೇಳಿದ್ರೆ, ನಾವು ಯಾವ ರೀತಿಯ ಸ್ಕೋಪ್ ಯೂಸ್ ಮಾಡ್ತಾರೆ ಮತ್ತೆ ಯಾವ ರೀತಿಯ ಲೇಸರ್ ಯೂಸ್ ಮಾಡ್ತಾರೆ. ಸೊ ಅದರಿಂದ ಅದರ ಸಕ್ಸಸ್ ರೇಟ್ ಮತ್ತೆ ಪೋಸ್ಟ್ ಆಪರೇಟಿವ್ ರಿಕವರಿ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಏನು ಅಂತ ಹೇಳಿದ್ರೆ, ನಾವು ಜರ್ಮನ್ ಸ್ಕೋಪ್ ಮತ್ತೆ ಪ್ರಷಿಯನ್ ಲೇಸರ್ ಯೂಸ್ ಮಾಡೋದ್ರಿಂದ ಸೊ ಎಲ್ಲ ಯಾವುದೇ ರೀತಿಯ ಸ್ಟೋನ್ ಇದ್ರೂ ಕೂಡ ನಾವು ಕಂಪ್ಲೀಟ್ ಆಗಿ ಬ್ರೇಕ್ ಮಾಡ್ಬೋದು. ನೋಡಿ ಇದನ್ನ ಸೊ ಈ ರೀತಿ ಅದನ್ನ ಕಂಪ್ಲೀಟ್ ಪೌಡರ್ ಮಾಡ್ಬಿಡ್ತಾರೆ. ಸೊ ಇದು ಎಲ್ಲ ಆಲ್ಮೋಸ್ಟ್ ಲೆಸ್ ದನ್ 1 mm ಅಷ್ಟು ಡಯಾಮೀಟರ್ ಇರುತ್ತೆ. ಇದು ಸ್ಟ್ರೆಂಟ್ ಹಾಕೋದ್ರಿಂದ ಕಂಪ್ಲೀಟ್ಲಿ ಹೊರಗಡೆ ಬಂತು. ಬಟ್ ಇಲ್ಲಿ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಫ್ಯಾನ್ಸ್ RRS ಅಂತ ಸೆಕ್ಷನ್ ಕೂಡ ನಾವು ತೋರಿಸ್ತಾನೆ. ಸೊ ಅದ್ರಲ್ಲಿ ನಾವು ಸೆಕ್ಷನ್ ಕೂಡ ಮಾಡ್ಬಿಡ್ತೇವೆ, ಪಾರ್ಟಿಕಲ್ ಯಾವುದು ಒಳಗಡೆ ಇಲ್ಲದೆ ಇರೋ ತರ. ಸೊ ಇದು ಒಂದು ಸ್ಟೋನ್ ಅದು ಪೌಡರ್ ಮಾಡಿರೋದು. ಇವಾಗ ಇನ್ನೊಂದು ಮಿಡ್ ಕ್ಯಾಲ್ಸ್ ಅಲ್ಲಿ ಇರುವಂತ ಸ್ಟೋನ್. ಸೊ ಇದು ಮತ್ತೆ ಪಾಪ್ಕಾರ್ನ್ ಮಾಡ್ತಿರುವಂತದ್ದು. ಮತ್ತೆ ಮೋಸ್ಟ್ ಕಾಮನ್ ಕ್ವಶನ್ ಆಫ್ಟರ್ ಇದು ನಮಗೆ ಕೇಳೋದಿಲ್ಲದು ಏನು ಅಂತ ಹೇಳಿದ್ರೆ, ರಿಕವರಿ ಹೇಗಿರುತ್ತೆ ಅಂತ ಹೇಳಿ. RRS ಪ್ರೊಸೀಜರ್ ರಿಕವರಿ ತುಂಬಾ ಫಾಸ್ಟ್ ರಿಕವರಿ ಇರುತ್ತೆ. ಏನು ಅಂತ ಹೇಳಿದ್ರೆ, ಇಲ್ಲಿ ನಾವೇನು ಕಟ್ ಮಾಡೋದಿಲ್ಲ. ಇಲ್ಲಿ ನಾವೇನು ಕಟ್ ಮಾಡೋದಿಲ್ಲ, ಆದ್ರಿಂದ ಪೇಷಂಟ್ಗೆ ನಾವು ನೆಕ್ಸ್ಟ್ ಡೇನೆ ಡಿಸ್ಚಾರ್ಜ್ ಮಾಡ್ತೇವೆ. ಮತ್ತೆ ಅವರು ನೆಕ್ಸ್ಟ್ ಡೇನೆ ಆಕ್ಚುಲಿ ಡಿಸ್ಚಾರ್ಜ್ ಆದ ನೆಕ್ಸ್ಟ್ ಡೇ ಇಂದಾನೆ ಆಫೀಸ್ಗೆ ಹೋಗ್ಬೋದು. ನ್ಯಾಚುರಲ್ ಹೋಲ್ ಮಾಡಿ ಯೂಸ್ ಮಾಡಿ ನಾವು ಮಾಡ್ತಾ ಇರೋದ್ರಿಂದ ಯಾವುದೇ ರೀತಿಯ ಪೇನ್ ಆಗಲಿ ಮತ್ತೆ ಕೋಮಾರ್ಬಿಡಿಟಿ ಅದರಿಂದ ತೊಂದರೆ, ಆಪರೇಷನ್ ತೊಂದರೆ ಆಗೋದಾಗ್ಲಿ ಅದು ಆಗೋದಿಲ್ಲ. ಸೊ ಎಕ್ಸ್ಪೀರಿಯನ್ಸ್ ಯೂರೋ ಸರ್ಜನ್ ಹತ್ರ ಮಾಡಿಸ್ಕೊಳ್ಳೋದ್ರಿಂದ ನಿಮ್ಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ನೋಡಿ ಇದೆಲ್ಲ ಕಂಪ್ಲೀಟ್ ಆಗಿ ಪೌಡರ್ ಆಗಿರುವಂತದ್ದು. ಮತ್ತೆ ಸುಮಾರು ಜನಕ್ಕೆ ಕಾಮನ್ಲಿ ಇರುವಂತ ಅಪ್ರಿಹೆನ್ಷನ್ ಸರ್ಜರಿ, ಕಿಡ್ನಿ ಸ್ಟೋನ್ ಸರ್ಜರಿ, ಸ್ಟೆಂಟ್ ಹಾಕ್ತೀರಾ ಏನು ಸ್ಟೆಂಟ್ ಹಾಕ್ತೀರಾ ಅಂತ ಹೇಳಿ. ಸೊ ಎಲ್ಲರೂ ನಮ್ಮ ಹತ್ರ ಬರೋರು ಸ್ಟೆಂಟ್ ಹಾಕ್ಬೇಡಿ, ತೊಂದರೆ ಆಗುತ್ತೆ ಅಂತ ಹೇಳಿ. ಸ್ಟೆಂಟ್ ಮೇಜರ್ ನಾವು ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ತಿಳ್ಕೊಬೇಕು ಅಂದ್ರೆ, ಸ್ಟೆಂಟ್ ಸೈಜ್ ನಾವು ನೋಡಿ ಹಾಕ್ಬೇಕಾಗುತ್ತೆ. ಸೊ ಸ್ಟೆಂಟ್ ಆಕ್ಚುಲಿ ಪರ್ಸನ್ ಟು ಪರ್ಸನ್ ಡಿಫರ್ ಆಗ್ತಾ ಹೋಗುತ್ತೆ. ಎಷ್ಟು ಆ ಮನುಷ್ಯನ ಹೈಟ್ ತಕ್ಕಂಗೆ ಸ್ಟೆಂಟ್ ಹಾಕ್ತೇವೆ. ಸೊ ಅದರಿಂದ ಇರಿಟೇಷನ್ ಆಗಿ ಅದರಿಂದ ಬರುವಂತ ಸಿಂಪ್ಟಮ್ಸ್ಗಳು ಕಡಿಮೆ ಆಗುತ್ತೆ. ಸೊ ಮೇಜರ್ ಅಡ್ವಾಂಟೇಜ್ ಏನಕ್ಕೆ ನಾನು ಆಗ್ಲೇ ಹೇಳಿದೆ ಸ್ಟೆಂಟ್ ಹಾಕೋದು ಅಂತ ಹೇಳಿದ್ರೆ, ಬ್ಲಡ್ ಕ್ಲಾಟ್ ಏನಾದ್ರು ಇದ್ರೆ ಅಥವಾ ಸಣ್ಣ ಪುಟ್ಟ ಪಾರ್ಟಿಕಲ್ಸ್ ಇದ್ರೆ, ಸೊ ಮತ್ತೆ ಏನಾದ್ರು ಎಂಟ್ರಿ ಆದಾಗ ಫಸ್ಟ್ ಕೀವ್ ಏನಾದ್ರು ಇದ್ರೆ ಪೇಷಂಟ್ಗೆ ಮತ್ತೆ ತೊಂದರೆ ಆಗದೆ ಇದ್ರೆ ಅಂತ ಸ್ಟೆಂಟ್ ಆಗ್ತದೆ. ಸೊ ಇದನ್ನ ನಾವು ಆಲ್ಮೋಸ್ಟ್ 5 to 10 days ಅಲ್ಲಿ ಸ್ಟೆಂಟ್ ಅಂತ ತೆಗೆದ್ಬಿಡ್ತಾರೆ. ತುಂಬಾ ದಿನ ಇಡೋದಿಲ್ಲ. ಸೊ ಈಗ 2 ಸ್ಟೋನ್ ನಾವು ಆಲ್ಮೋಸ್ಟ್ ಪೌಡರ್ ಮಾಡಿದ್ದೇವೆ. ಈಗ ಮೊದಲು ಹೇಗಿತ್ತು, ಈಗ ಎಷ್ಟು ಕಂಪ್ಲೀಟ್ ಆಗಿ ಪೌಡರ್ ಆಗಿದೆ. ಇದೆಲ್ಲ ಸಣ್ಣ ಸಣ್ಣ ಪಾರ್ಟಿಕಲ್ಸ್. ಸೊ ಇದು ಸ್ಟೆಂಟ್ ಹಾಕೋದ್ರಿಂದ ವಿತಿನ್ 6 to 8 hours ಅಲ್ಲಿ ಎಲ್ಲ ಕಂಪ್ಲೀಟ್ ಆಗಿ ಎವಾಕ್ಯೂಟ್ ಆಗುತ್ತೆ. ಬಟ್ ಆದ್ರೂ ನಾವು ಈ ಪೇಷಂಟ್ ಆಕ್ಚುಲಿ ಒಂದು ಪೇಷಂಟ್ ನಮಗೆ ಫ್ಯಾನ್ಸ್ RRS ಮಾಡ್ಕೊಡಿ ಅಂತ ಕೇಳಿದ್ರಿಂದ ಫ್ಯಾನ್ಸ್ RRS ಮಾಡ್ತಾರೆ, ಅಂದ್ರೆ ಪೂರ್ತಿ ಸೆಕ್ಷನ್ ಮಾಡ್ಬಿಡ್ತಾರೆ. ಸೊ ನಿಮ್ಗೆ ಕಂಪ್ಲೀಟ್ ಆಗಿ ಅದು
ಯಾವುದೇ ಸಣ್ಣ ಪಾರ್ಟಿಕಲ್ ಇದ್ರೂ ಅದು ಕಂಪ್ಲೀಟ್ ಆಗಿ ಹೋಗ್ಬಿಡುತ್ತೆ. ಇದು ಕಂಪ್ಲೀಟ್ ಆಗಿ ಪೌಡರ್ ಆಗಿರೋದು. ನಾನು ಮತ್ತೆ ನಿಮಗೆ ಕಿಡ್ನಿಯ ಎಲ್ಲ ಕಾರ್ನರ್ ತೋರಿಸ್ತೇನೆ. ಇದು ಅಪ್ಪರ್ ಕಾರ್ನರ್ ಅಲ್ಲಿ ಯಾವುದೇ ಸ್ಟೋನ್, ಬರೀ ಪಾರ್ಟಿಕಲ್ಸ್ ಅಷ್ಟೇ ಇರೋದು. ದೆನ್ ಮಿಡಲ್ ಕ್ಯಾಲಿಕ್ಸ್. ಸೊ ಇಲ್ಲಿ ಕೂಡ ಯಾವುದೇ ರೀತಿಯ ಸ್ಟೋನ್ ಇರೋದಿಲ್ಲ. ಇದು ಲೋವರ್ ಕ್ಯಾಲಿಕ್ಸ್. ಮೇನ್ಲಿ ಯೂಶಲಿ ಸ್ಟೋನ್ ಯಾವಾಗ ಉಳ್ಕೊಳ್ಳುತ್ತೆ ಅಂದ್ರೆ ಲೋವರ್ ಕ್ಯಾಲಿಕ್ಸ್. ಮತ್ತೆ ಇನ್ನೊಂದು ಕಾಮನ್ ಆಗಿ ಕೇಳುವಂತ ಕ್ವಶನ್, ಡಾಕ್ಟರ್ ಸ್ಟೋನ್ ಉಳ್ಕೊಳ್ಳುತ್ತಾ ಹಾಗೆ ಬಿಟ್ಬಿಡ್ತೀರಾ ಏನೋ ಅಂತ ಹೇಳಿ. RIRS ಪ್ರೊಸೀಜರ್ಲಿ ಅದು ಆಗೋದಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ನೋಡಿ, ಎಲ್ಲಾ ಕಾರ್ನರ್ ಅಲ್ಲೂ ನಾವು ಹೋಗಿ ಕಂಪ್ಲೀಟ್ ಆಗಿ ಮಾಡ್ಬೋದು. ಇದು ನೋಡಿ, ಸಣ್ಣದ ಯಾವುದೇ ರೀತಿಯ ಓಪನಿಂಗ್ಸ್ ಇದ್ರಿ ಅಥವಾ ಕಾರ್ನರ್ ಇದ್ರಿ, ಕ್ಯಾಲಿಕ್ಸ್ ಯಾವುದೇ ಇದ್ರೂ ಕೂಡ ನಾವು ಒಳಗಡೆ ಹೋಗಿ ಕಂಪ್ಲೀಟ್ ಆಗಿ ಇನ್ಸ್ಪೆಕ್ಷನ್ ಮಾಡಿ ಬರ್ಬೋದು. ಸೊ ಇದು ಮೇಜರ್ ಒಂದು ಅಡ್ವಾಂಟೇಜ್. ಈಗ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಪೌಡರ್ ಆಗಿದೆ. ನೆಕ್ಸ್ಟ್ ಇವಾಗ ಸೆಕ್ಷನ್ ಮಾಡ್ಬಿಟ್ಟು, ಸೊ ಆಕ್ಚುಲಿ ಸ್ವಲ್ಪ ಇನ್ಫೆಕ್ಷನ್ ಇದ್ದಿದ್ದರಿಂದ ಸ್ಟೆಂಟ್ ಹಾಕ್ಬಿಡ್ತಾರೆ. ಸೊ ಈಗ ಪ್ಯಾನ್ಸ್ RIRS ಅಂತ ಹೇಳಿದ್ವಲ್ಲ, ಸೊ ಪ್ಯಾನ್ಸ್ RIRS ಅಲ್ಲಿ ಸೆಕ್ಷನ್ ಮಾಡ್ತಾ ಇರೋದು. ಸೆಕ್ಷನ್ ಮಾಡ್ತಾ ಇದ್ದಾಗ ಅದು ಮೂವ್ಮೆಂಟ್ ಹಾಗೆ ಹಿಂದೆ ಒಳಗಡೆ ಬರ್ತಾ ಇರ್ತಾರೆ. ಸೊ ಇದು ಮಿಡಲ್ ಕ್ಯಾಲಿಕ್ಸ್. ಇದು ದೆನ್ ಇದು ಕೂಡ ಸೆಕ್ಷನ್ ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ಕೂಡ ಸೆಕ್ಷನ್. ಸೊ ಈ ರೀತಿ ಅದು ಪಾರ್ಟಿಕಲ್ಸ್ ಮೂವ್ಮೆಂಟ್ ಆಗ್ತದೆ, ಅದು ಒಳಗಡೆ ಹೇಳ್ಕೊತಾ ಇರುತ್ತೆ. ಸೊ ಇನ್ನೊಂದು 5 ಮಿನಿಟ್ ತರ ಸೆಕ್ಷನ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಯಾವ್ದಾವ್ದು ಪಾರ್ಟಿಕಲ್ ಇರುತ್ತೋ ಅದೆಲ್ಲ ಹೊರಗಡೆ ಬರ್ತಾ ಇದೆ. ಸೊ ಇದು ಮೈನ್ ಸ್ಟೆಂಟ್ ಅಂತ ಹೇಳಿದ್ರೆ, DJ ಸ್ಟೆಂಟ್ ಅಂತ ಹೇಳ್ತೀವಿ. DJ ಸ್ಟೆಂಟ್ ಅಂತ ಏನಕ್ಕೆ ಅಂತ ಹೇಳಿದ್ರೆ ಡಬಲ್ J ಸ್ಟೆಂಟ್ ಅಂತ ಹೇಳಿದ್ರೆ, ಇದು ಒಂದು ಎಂಡ್ ಕಿಡ್ನಿಯಲ್ಲಿ ಇರುತ್ತೆ ಮತ್ತೆ ಇನ್ನೊಂದು ಎಂಡ್ ಬ್ಲಾಡರ್ ಅಲ್ಲಿ ಇರುತ್ತೆ. ಸೊ ಈ ಸ್ಟೆಂಟ್ ಹಾಕೋದ್ರಿಂದ ಯಾವುದೇ ನ್ಯಾರೋ ಸ್ಪೇಸ್ ಇದ್ರೂ ಕೂಡ ನಿಮಗೆ ಅದು ಬೈಪಾಸ್ ಆಗುತ್ತೆ. ಮತ್ತೆ ಬ್ಲಡ್ ಕ್ಲಾಟ್ ಆಗಲಿ, ಸ್ಟೋನ್ ಪಾರ್ಟಿಕಲ್ ಆಗಲಿ, ಮತ್ತೆ ಏನೇ ಇದ್ರೂ ಕೂಡ ಅದರಿಂದ ಡ್ರೈನೇಜ್ ಆಗ್ತದೆ. ಇದರಿಂದ ನಿಮಗೆ ಮತ್ತೆ ಇನ್ಫೆಕ್ಷನ್ ಆಗೋದಾಗ್ಲಿ ಆಪರೇಷನ್ ಆದ್ಮೇಲೆ, ಸೊ ಅದೆಲ್ಲ ಚಾನ್ಸಸ್ ತುಂಬಾ ಕಡಿಮೆ. ಸ್ಟೆಂಟ್ ಹಾಕ್ತಾ ಇರುವಂಥದ್ದು, ಸ್ಟೆಂಟ್ ಹಾಕೋದಕ್ಕೆ ಫಸ್ಟ್ ನಾವು ಗೈಡ್ವೇರ್ ಹಾಕುತ್ತೇವೆ. ಗೈಡ್ವೇರ್ ಹಾಕಿದ್ಮೇಲೆ ಸ್ಟೆಂಟ್ ಪುಷ್ ಮಾಡ್ತೇವೆ. ಸೊ ಇದು ಮೇನ್ಲಿ VU ಜಂಕ್ಷನ್ ತುಂಬಾ ನ್ಯಾರೋ ಇರುವಂಥ ಸ್ಪಾಟ್. ಸೊ ಈ ಜಂಕ್ಷನ್ ಅರೌಂಡ್ 2 mm ಇರುತ್ತೆ ಅಷ್ಟೇ. ಅದಕ್ಕೆ ನಿಮಗೆ ಯುರೆಟಲ್ ಸ್ಟೋನ್ ಇನ್ನೊಂದ್ಸರಿ 3 mm 4 mm ಕೂಡ ಸರ್ಫೇಸ್ ಇರ್ರೆಗ್ಯುಲರ್ ಆಗಿದೆ, ಸರ್ಫೇಸ್ ಇಲ್ಲಿ ಸ್ಪೈಕ್ ಇದೆ ಅಂದ್ರೆ ಇಲ್ಲಿ ಬಂದು ಸಿಗಾಕೊಂಡ್ಬಿಡುತ್ತೆ. ಇದನ್ನ ನಾವು ನೆಗೋಷಿಯೇಟ್ ಮಾಡೋದಕ್ಕೆ ನಾವು ಸ್ಟೆಂಟ್ ಹಾಕುವಂಥದ್ದು. ನೋಡಿ, ಇವಾಗ ನಿಮಗೆ ಯಾವ್ದು ಬ್ಲೂ ಕಲರ್ ಕಾಣ್ತಾ ಇದೆ, ಬ್ಲಾಕ್ ಡಾಟ್ಸ್ ಹೋಗ್ತಾ ಇದೆಯಲ್ಲ, ಇದು ಸ್ಟೆಂಟ್. ಇದನ್ನ ಪುಷ್ ಮಾಡಿ ಮೇಲೆ ತನಕ ಕಳಿಸ್ತಾರೆ. ಸೊ ಇದು ಎಷ್ಟು ಪೇಷಂಟ್ ಹೈಟ್ ತಕ್ಕಂಗೆ ಸ್ಟೆಂಟ್ ಹಾಕೋದ್ರಿಂದ ಅದರಿಂದ ಸ್ಟೆಂಟ್ ರಿಲೇಟೆಡ್ ಸಿಂಪ್ಟಮ್ಸ್ ಎಲ್ಲ ಹೋಗುತ್ತೆ. ಈ ಸ್ಟೆಂಟ್ ಈಗ ಪ್ಲೇಸ್ ಮಾಡಿರೋದು ಥರ ಎಂಡ್ ಒಂದು ಸ್ವಲ್ಪ ಬ್ಲಾಡರ್ ಆಗಿದೆ, ಒಂದು ಪಾರ್ಟ್ ಮತ್ತೆ ಇನ್ನೊಂದು ಪಾರ್ಟ್ ನಿಮಗೆ ಕಿಡ್ನಿಯಲ್ಲಿ ಇರುತ್ತೆ. ಇದು ಕಂಪ್ಲೀಟ್ ಪ್ರೊಸೀಜರ್ RIRS ಮಾಡಿದೆ. ಸೊ ಇದು ಕಂಪ್ಲೀಟ್ ಆಗಿ RIRS ಮಾಡಿರುವಂಥದ್ದು. ಇದರಲ್ಲಿ ಯಾವುದೇ ರೀತಿಯ ಕಟ್ ಆಗೋದಾಗ್ಲಿ ಅಥವಾ ನಿಮಗೆ ಹೊಲಿಗೆ ಹಾಕೋದಾಗ್ಲಿ ಅಥವಾ ಹೋಲ್ ಮಾಡೋದು ಇರೋದಿಲ್ಲ. ಸೊ ಯೂಶಲಿ ಒಂದು ಲೇಸರ್ ಟೈಮಿಂಗ್ ಒಂದು 10 ಮಿನಿಟ್ಸ್ ಇರುತ್ತೆ. ಓವರ್ ಆಲ್ ಪ್ರೊಸೀಜರ್ ಟೈಮ್ ಅರೌಂಡ್ 45 ಮಿನಿಟ್ಸ್. ಸೊ ಈ ರೀತಿ ಮಾಡಿಸ್ಕೊಳ್ಳೋದ್ರಿಂದ ಯೂಶಲಿ ರಿಕವರಿ ಟೈಮ್ ಕೂಡ ಬೇಗ ಆಗುತ್ತೆ. ನೆಕ್ಸ್ಟ್ ಡೇಲಿ ಡಿಸ್ಚಾರ್ಜ್ ಮಾಡ್ಬಿಡ್ತಾರೆ.